ಸಪ್ತಕಾರ್ಯದ ಸಪ್ತಕ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನುವೈದ್ಯ. ಎಂತಹ ರೋಗವನ್ನು ಬೇಕಾದರೂ ಗುಣಪಡಿಸುವಂಥ ಶಕ್ತಿ ಸಂಗೀತಕ್ಕಿದೆ ಎಂದು ಹೇಳಲಾಗತ್ತೆ. ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಂಥ ಶಕ್ತಿ ಸಪ್ತ ಸ್ವರಕ್ಕಿದೆ ಅನ್ನೋದು ಈಗಾಗಲೇ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ನಮ್ಮ ದೇಶದಲ್ಲಿ ಸಂಗೀತ ಎನ್ನುವಂಥದ್ದು ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಅಷ್ಟರ ಮಟ್ಟಿಗೆ ಸಂಗೀತ ನಮ್ಮ ದೇಶದಲ್ಲಿ ಉಸಿರಾಗಿ ಬೆರೆತು ಹೋಗಿದೆ. ಇಂದು ಸಾಕಷ್ಟು ಸಂಗೀತ ಸಾಧಕರನ್ನು ನಾವು ನೋಡಿದ್ದೇವೆ. ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ ಅದೆಷ್ಟೋ ದಿಗ್ಗಜರು ನಮ್ಮ ನಡುವೆ ಇದ್ದಾರೆ. ಆದರೆ ಇಲ್ಲೊಬ್ಬರು ಅದೆಲ್ಲವನ್ನು ಮೀರಿ ಬೆಳೆದಿದ್ದಾರೆ. ಸಂಗೀತವನ್ನು ಕೇವಲ ತಮ್ಮ ವೈಯಕ್ತಿಕ ಸಾಧನೆಗೆ ಬಳಸಿಕೊಳ್ಳದೆ ಹಿಂದೂಸ್ತಾನಿ ಸಂಗೀತವನ್ನೇ ದೇಶದ ಮೂಲೆ ಮೂಲೆಗೂ ಪಸರಿಸ್ತಾ ಸಂಗೀತಾಸಕ್ತರನ್ನು ಪ್ರೋತ್ಸಾಹಿಸಿ ಬೆಳೆಸ್ತಾ ಅದರಲ್ಲೇ ಸಾರ್ಥಕತೆಯನ್ನು ಕಾಣ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಪ್ತಕ ಅನ್ನುವ ಸಂಗೀತ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಇವರು ದೇಶದ ಮೂಲೆ ಮೂಲೆಯಲ್ಲೂ ಸಂಗೀತದ ರಸದೌತಣವನ್ನು ನೀಡ್ತಾ ಬಂದಿದ್ದಾರೆ. ವಿಶೇಷ ಏನಂದರೆ, ಇವರ ಇಡೀ ಕುಟುಂಬವೇ ಸಂಗೀತ ಸೇವೆಗೆ ಕಂಕಣಬದ್ಧವಾಗಿ ನಿಂತಿದೆ. ಇವರು ತಬಲಾ ವಾದಕರಾಗಿದ್ದರೆ ಇವರ ಪತ್ನಿ ಪ್ರಸಿದ್ಧ ಸಂಗೀತ ಗಾಯಕಿ. ಹಾಗೆ ಇವರ ಪುತ್ರ ಕೂಡ ಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರರಾಗಿದ್ದು ಔಟ್ಲುಕ್ ಪತ್ರಿಕೆ ಇವರನ್ನು ಅತ್ಯುತ್ತಮ ಹಿಂದೂಸ್ತಾನಿ ಗಾಯಕರು ಎಂದು ಕರೆದಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, JS ಹೆಗಡೆ ಅವರು ಇದುವರೆಗೂ ಸಪ್ತಕದಿಂದ 500ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳನ್ನು ಏರ್ಪಡಿಸಿ ದಾಖಲೆ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಯಾವ ಸಂಗೀತ ಕಚೇರಿಗೂ ಟಿಕೆಟ್ ಇಟ್ಟು ಏರ್ಪಡಿಸದೆ ಶ್ರೋತೃಗಳಿಗೆ ಉಚಿತವಾಗಿ ಸಂಗೀತ ಸುಧೆಯನ್ನು ಹರಿಸಿದ್ದಾರೆ. ಇಂತಹ ಒಬ್ಬ ಪ್ರತಿಭಾನ್ವಿತ ಸಂಗೀತಗಾರರು, ಮಹಾನ್ ಸಂಗೀತ ಸೇವಕರೂ ಆಗಿರುವಂತಹ ಹೊನ್ನಾವರದ ಗುಣವಂತೆಯ JS ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಹಾಗಾದರೆ ಸಪ್ತ ಸಾಗರದಾಚೆಗೂ ಪಸರಿಸ್ತಾ ಇರುವಂತಹ ಅವರ ಸಪ್ತಕದ ಸಪ್ತ ಸ್ವರದ ಪಯಣದ ಬಗ್ಗೆ ಅವರೊಂದಿಗೆ ಚರ್ಚಿಸೋಣ. ಗುರುಗಳೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಗುರುಗಳೇ, ಇದೀಗ ನಿಮ್ಮ ಬಗ್ಗೆ ನಾವು ಕೇಳ್ಪಟ್ಟಿರೋದು ಏನಂದರೆ, ಹೇಳಿ. ನೀವು ಗುಣವಂತೆಯವರು. ಗುಣವಂತೆ ಅಂದ ತಕ್ಷಣನೇ ನಮ್ಮ ತಲೆಯಲ್ಲಿ ಹೊನ್ನಾವರದ ಗುಣವಂತೆ ಅಂತ ಅಂದ ಕೂಡಲೇ ನಮಗೆ ಶಿವಾನಂದ ಹೆಗಡೆಯವರು ಕೆರೆಮನೆ ಮತ್ತೆ ಶಂಭು ಹೆಗಡೆಯವರು ಇಂತಹ ಒಂದು ಪ್ರಸಿದ್ಧ ಯಕ್ಷಗಾನ ಕಲಾವಿದರು ನೆನಪಾಗತ್ತೆ. ಅಂತ ಒಂದು ಪರಿಸರದಲ್ಲಿ ನೀವು ಬೆಳೆದವರು ಮತ್ತೆ ಯಕ್ಷಗಾನದಲ್ಲಿ ಆಸಕ್ತಿ ಹೊಂದಂತವರು. ಅಂತಹ ನೀವು ಹೇಗೆ ಈ ಒಂದು ಸಂಗೀತ ಒಂದು ಕ್ಷೇತ್ರಕ್ಕೆ ಬಂದ್ರಿ, ಅಥವಾ ಅದು ಹೇಗೆ ನಿಮಗೆ ಆ ಸಂಗೀತ ಅಭಿರುಚಿ ಉಂಟಾಯಿತು ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಖಂಡಿತ. ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ಹೊನ್ನಾವರ ತಾಲೂಕಿನ ಕೆಳನೂರು ಗ್ರಾಮದ ಅಣ್ಣುಹಿತ್ತಲೆಂಬಂಥ ಒಂದು ಕುಟುಂಬದಲ್ಲಿ. ಈ ಕುಟುಂಬದ ಹಿರಿಯರಾದಂಥ ಅಣ್ಣುಹಿತ್ತಲ ಸದಾನಂದ ಹೆಗಡೆ ಹೇಳುವಂಥ ವ್ಯಕ್ತಿ ಆ ಒಂದು, ಈಗ ನನ್ನ ಪಟ್ಟಿಗೆ 100 ವರ್ಷ ಹಿಂದೆಯೇ ಆ ಕಾಲದಲ್ಲಿ ಮೆಟ್ರಿಕ್ ಪಾಸಾಗಿ ಅದನ್ನು ಯಾವುದೇ ಒಂದು ನೌಕರಿಗೆ ಹೋಗದೆ ಯಕ್ಷಗಾನ ಪರಂಪರೆಯಲ್ಲಿ ಬೆಳೆದು ಬಹಳ ದೊಡ್ಡ ಹೆಸರು ಮಾಡಿದವರು. ಕೆರೆಮನೆ ಶಿವರಾಮ ಹೆಗಡೆಯವರು ಅವರನ್ನು ತನ್ನ ಯಕ್ಷಗಾನ ಗುರು ಅಂತ ಮನ್ನಿಸ್ತಾರೆ. ಆ ಕುಟುಂಬ ಹಾಗೂ ಕೆರೆಮನೆ ಕುಟುಂಬ ನನಗೆ ಒಂದು, ನಾವು ದಾಯಾದಿ ಬಂಧುಗಳು. ಎರಡನೇದು, ಕೆರೆಮನೆ ಶಿವರಾಮ ಹೆಗಡೆಯವರ ತಂಗಿಯ ಮಗಳು ಗೀತಾ ನನ್ನ ಪತ್ನಿ. ನಾನು ಯಕ್ಷಗಾನದ ಹುಚ್ಚಿನಿಂದ, ಆ ಗುಂಗಿನಿಂದ ಹೊರಬಂದು ಸಂಗೀತ ಕ್ಷೇತ್ರಕ್ಕೆ ನಾನು ಒಂದು ಕಾಲಿಡಲು ಕಾರಣ, ಮೊದಲನೇದು
1972ರಲ್ಲಿ ನನ್ನ BSc ಹೊನ್ನಾವರ ಕಾಲೇಜಿನಲ್ಲಿ ಮುಗಿಸಿ ನಾನು ಇದ್ದಾಗ ನನ್ನ ಪರೀಕ್ಷೆಯ ಫಲಿತಾಂಶ ಬಂದು ನಂತರ ನವಂಬರ್ದಲ್ಲಿ ಕೆರೆಮನೆ ಮೇಳಕ್ಕೆ ನಾನು ಬರ್ತೀನಿ ಅಂತ ನನ್ನ ಶಂಭು ಹೆಗಡೆಯವರ ಅಣ್ಣಯ್ಯನ ಹತ್ರ ಮಾತಾಗಿತ್ತು. ಅದರ ಒಳಗೇನೆ ಸೆಪ್ಟೆಂಬರ್ದಲ್ಲಿ ನನಗೆ ಕರ್ನಾಟಕ ಬ್ಯಾಂಕಿನ ನೌಕರಿ ನನ್ನ ಒಬ್ಬರು ನಮ್ಮ ಆಪ್ತೇಷ್ಟರು ನನಗೆ ಕೊಡಿಸಿದರು. ಕರ್ನಾಟಕ ಬ್ಯಾಂಕಿಗೆ ಸೇರಿದ ಮೇಲೆ ಯಕ್ಷಗಾನವನ್ನು ನಾನು ಮುಂದುವರಿಸಲಿಕ್ಕೆ ಸಾಧ್ಯನೇ ಇಲ್ಲ ಹೇಳುವಂಥ ಒಂದು ನಿರ್ಣಯ ಒಂದು ಕಡೆ ಆಯಿತು. ಆದರೆ ಸಂಗೀತಕ್ಕೆ ಹೇಗೆ ನಾನು ಬಂದೆ ಹೇಳುವಂಥ ವಿಷಯದಲ್ಲಿ ನಾನು ಮೊದಲಿನಿಂದ ನನಗೆ ಈ ಕಲೆಯ ಮೇಲೆ ಒಂದು ರಕ್ತಗಾನ ಪರಂಪರೆಯಿಂದ ರಕ್ತಗಾನುಗತವಾಗಿ ಬಂದಂಥ ಒಂದು ಪ್ರೀತಿ, ಅದರಲ್ಲಿ ತೊಡಗಿಸ್ಕೊಳ್ಳುವಂಥ ರೀತಿಯಲ್ಲಿ ನಾನು ಪಡುವ ಸಂತೋಷ ಸಣ್ಣ ವಯಸ್ಸಿನಿಂದನೂ ತುಂಬ ಇತ್ತು. ಆಗ ನನ್ನನ್ನು ಭಜನೆ ಕಾರ್ಯಕ್ರಮ ನಮ್ಮ ಎಲ್ಲ ಹಳ್ಳಿಯಲ್ಲೂ ಎಲ್ಲ ಮಠ ಮಂದಿರಗಳಲ್ಲಿ ನಡೆಯುತ್ತಿರುವಂಥ ಭಜನಾ ಕಾರ್ಯಕ್ರಮ ಬಹಳ ನನ್ನ ಆಸಕ್ತಿಗೆ ಪೂರಕವಾದಂಥ ವೇದಿಕೆಯನ್ನು ಕೊಟ್ಟಿತು. ಹಲವು ಕಡೆ ಎಲ್ಲ ಆಗಿನ ಕಾಲದಲ್ಲಿ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಇಲ್ಲಿ ಯಾಕೆ ಬೆಳೀತು ಅಂದರೆ ಇಲ್ಲಿ ಬಂತು ಅಂದರೆ ವಿಷಯ, ನಾವು ಮೂಲತಃ ಬಾಂಬೈ ಪ್ರಾವಿನ್ಸ್ನಲ್ಲಿ ಇದ್ದವರು. ಮಹಾರಾಷ್ಟ್ರದ ಪ್ರಭಾವ, ಅಲ್ಲಿಯ ಹಿಂದೂಸ್ತಾನಿ ಸಂಗೀತಗಾರರ ಪ್ರಭಾವ, ಆಗಿನ ಪ್ರಸಿದ್ಧ ಭಜನೆ ಹಾಡುವಂತಹ ಕಲಾವಿದರು ಕೆರೆಮನೆ ಮಹಾಬಲ ಹೆಗಡೆಯವರಿಂದ ಹಿಡಿದು ಗಜಾನನ ಹೆಗಡೆಯವರಿಂದ ಹಿಡಿದು ನಮ್ಮ ಉಗ್ರಾಣಿ ರಾಮ ಅಂತಿದ್ರು ನಮ್ಮ ಕಾಸರಗೋಡು ಅಂತಂತ ಅವರಿಗೆ ಸಂಗೀತದ ವಿಷಯದಲ್ಲಿ ನಮ್ಮ ಹೆಗಡೆಯವರಿಗೆಲ್ಲ ಗೊತ್ತಿತ್ತು. ಬಟ್ ಅವರಿಗೆಲ್ಲ ಏನು ನಾಲೆಜ್ ಇರಲಿಲ್ಲ. ಆದರೂ ಅವರ ತನ್ಮಯರಾಗಿ ತದೇಕವಾಗಿ ಆ ಹಾಡುತ್ತಿರುವಂಥ ಭಜನೆಗಳ ರಾಗಬದ್ಧವಾದಂಥ ಶಾಸ್ತ್ರೀಯತೆಯನ್ನು ಅರಿಯದೇ ಬರುವಂಥ ಶಾಸ್ತ್ರೀಯ ಸೌಂದರ್ಯವನ್ನು ನೋಡಿದಾಗ ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಇದು ತುಂಬ ನನಗೆ ಹಿಡಿಸುತ್ತೆ, ನನಗೆ ಭಾಳ ಖುಷಿ ಆಗುತ್ತೆ ಅಂಥೇಳಿ ಎಲ್ಲ ಭಜನೆ ಕಾರ್ಯಕ್ರಮಗಳಿಗೂ ಅತ್ಯಂತ ಉತ್ಸಾಹಿತನಾಗಿ ಒಂದು ಶಾಲೆಗೆ ಹೋಗುವಾಗಲಿ ಕಾಲೇಜಿಗೆ ಹೋಗುವಾಗಲಿ ತಪ್ಪಿಸದೆ ಭಾಗವಹಿಸ್ತಾ ಇದ್ದೆ. ನನ್ನದೇ ಆದ ರೀತಿಯಲ್ಲಿ ಅಲ್ಲಿ ಪಾಲ್ಗೊಳ್ತಾ ಇದ್ದೆ, ಭಜನೆ ಹಾಡ್ತಾ ಇದ್ದೆ, ತಬಲಾ ಕುಟ್ತಾ ಇದ್ದೆ ಅಕ್ಷರಶಃ. ಅದು ನನ್ನನ್ನು ಹಿಂದೂಸ್ತಾನಿ ಸಂಗೀತ, ಯಾಕೆಂದರೆ ಯಕ್ಷಗಾನವನ್ನು ನಾನು ಬಿಡಲೇಬೇಕಾದ ಪ್ರಸಂಗ, ಅದು ನನ್ನ ಒಳ ತೋಟೆಯಲ್ಲಿರುವಂಥ ಈ ಕಲಾಪ್ರಿಯತೆ, ಕಲೆಗೆ ಸಂಬಂಧಪಟ್ಟಂಥ ಒಂದು ಇದು ನನಗದನ್ನು ಬಿಡಲಿಕ್ಕಾಗಿಲ್ಲ. ಹಾಗಾಗಿ ಹಿಂದೂಸ್ತಾನಿ ಸಂಗೀತದ ಒಲವನ್ನು ನಾನು ಬೆಳೆಸ್ಕೊಳ್ಳುವಲ್ಲಿ ಈ ಭಜನಾ ಕಾರ್ಯಕ್ರಮಗಳು ನನ್ನನ್ನು ಪ್ರೇರೇಪಿಸಿದವು, ಪ್ರಚೋದಿಸಿದವು. ಅದರಿಂದಾಗಿ ನಾನು ಸಂಗೀತವನ್ನು ಅಭ್ಯಾಸ ಮಾಡಬೇಕಂತ ಹೇಳೋದು ನನ್ನ ಉದ್ದೇಶದಿಂದ ಹೊನ್ನಾವರ ಕಾಲೇಜಿನಲ್ಲಿ ನಾನು BSc ಓದ್ತಾ ಇರುವಾಗ ಈ PUC 2ನೇ ವರ್ಷದಲ್ಲಿ ನನಗೆ ಇಂಗ್ಲೀಷ್ ನಾನ್ ಡಿಟೇಲ್ ಬದಲು ಸಂಗೀತವನ್ನು ತೆಗೆದುಕೊಳ್ಳುವಂಥ ಅವಕಾಶ ಇತ್ತು. ಆಗ ನನ್ನ SM ಭಟ್ ಕಟ್ಟಿಗೆಯವರು ತಬಲಾ ಅಲ್ಲಿ ಕಲಿಸ್ತಾಯಿದ್ರು. ಪ್ರೊಫೆಸರ್ ರಾಜೀವ್ ಪುರಂದರೆಯವರು ಸಂಗೀತದ ಹಿರಿಯ ಗುರುಗಳಾಗಿ ಇದ್ದಿದ್ದು. ಅವರಲ್ಲಿ ನಾನು ಮೊದಲ ಕಟ್ಟಿಗೆ ಭಟ್ರವರಲ್ಲಿ ತಬಲಾ, ಆಮೇಲೆ BSc ಮುಗಿದ ಮೇಲೆ ಅದಕ್ಕೆ ಹೆಚ್ಚಿನ ಪ್ರಯೋಜನವನ್ನು ಪ್ರೊಫೆಸರ್ ರಾಜೀವ್ ಪುರಂದರೆಯವರಲ್ಲಿ ನಾನು ಅಭ್ಯಾಸ ಮಾಡಿ ಅದನ್ನು ಬೆಳೆಸ್ಕೋತಾ ಬಂದು ನನ್ನ ಪ್ರಯಾಣ ಸಂಗೀತದತ್ತ ತಿರುಗಿತು. ಅಂದ್ರೆ ನೀವು ಒಂದು ಭಜನೆಯಿಂದಾಗಿ ನೀವು ಇನ್ಸ್ಪೈರ್ ಆದ್ರಿ, ಒಂದು ಪ್ರೇರಣೆ ಆಯ್ತು ಸಂಗೀತ ಬರೋದಕ್ಕೆ. ಹೌದೌದು, ಆ ತರ ಒಂದು ಬಂದ್ರಿ ಸರ್. ಈಗ ನೀವು ಅಷ್ಟೊಂದು ಬಂದು ಇದೀಗ ನೀವು ಒಂದು ಬೆಂಗಳೂರಲ್ಲಿ ಒಂದು ಸಪ್ತಕ ಅನ್ನುವಂತ ಒಂದು ನಿಮ್ದೇ ಆದಂತ ಒಂದು ಸಂಗೀತ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದೀರ. ಆ ಒಂದು ಸಪ್ತಕದ ಹಿನ್ನೆಲೆ ಮತ್ತೆ ಅದರ ಪಯಣದ ಬಗ್ಗೆ ಸ್ವಲ್ಪ ಹೇಳ್ಬೋದು? ನನಗೆ ನನ್ನ ಕಾಲೇಜ್ ದಿನಗಳಿಂದಲೂ ನಾನು ಬರೇ ಕಲೆಯ ಬಗ್ಗೆ ಪ್ರೀತಿ ಅಥವಾ ಇದನ್ನು ತೋರಿಸುವುದಲ್ಲದೆ ಅದನ್ನು ಬೆಳೆಸುವ ಉಳಿಸುವ ನಿಟ್ಟಿನಲ್ಲಿ ನನ್ನದಾದ ಯೋಚನೆಗಳು ಯಾವಾಗಲೂ ನನ್ನ ತಲೆಯಲ್ಲಿ ತುಂಬಿಕೊಂಡಿತ್ತು. ನಾನು ಮೊದಲನೇದಾಗಿ ನನ್ನ ಹಾವೇರಿ ಜೀವನದಲ್ಲಿ ನನ್ನ ಈ ಸಂಘಟನಾ ಕಾರ್ಯಕ್ರಮ ಮಾಡುವಂಥ ಅದು ಸುಮಾರು ಒಂದು 50 ವರ್ಷನೇ ಆಯ್ತದೆ. ಅಲ್ಲಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಇತಿಮಿತಿಯಲ್ಲಿ ಗೋಕರ್ಣದಲ್ಲಿದ್ದಾಗಿಂದನು, ಗೋಕರ್ಣದಲ್ಲಿ 1977ರಿಂದ 86ರವರೆಗೆ ನಾನು ಗೋಕರ್ಣದಲ್ಲೇ ಇದ್ದೆ. ಅಲ್ಲಿಂದಲೂ ನಾನು ನನ್ನ ಈ ಸಂಗೀತದ ಚಟುವಟಿಕೆಯನ್ನು ಸಂಘಟನಾತ್ಮಕ ವ್ಯಾವಹಾರಿಕವಾದಂಥ
ಸಂಗೀತಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನಾನು ಅದನ್ನು ತೊಡಸ್ಕೊಂಡಿದ್ದೆ. ಅಲ್ಲಿ ಸಂಗೀತ ಶಾಲೆ ಪ್ರಾರಂಭಿಸಿದ್ವಿ. ಅಲ್ಲೇ ನನ್ನ ಮಗ ಧನಂಜಯನ ಜನನ. ಆ ಒಂದು ಹುಟ್ಟಿದ ಮಗು ತನ್ನ 3ನೇ 4ನೇ ವಯಸ್ಸಿನಲ್ಲಿಯೇ ದೇವಸ್ಥಾನದ ಗಂಟೆ ಬಾರಿಸಿದ್ದನ್ನು ಕೇಳಿ ತನ್ನ ತಾಯಿಯ ಷಡ್ಜಕ್ಕದ ಯಾವ ಸ್ವರ ಇದೆ ಅಂತ ಹೇಳುವಾಗ ನಾನು ದಿಗಿಲು ಬಿದ್ದೆ. ನನ್ನಂಥವರೇ ಗೊತ್ತಾಗಿದೆ ಅಥವಾ ನನ್ನ ಶ್ರೀಮತಿಗೆ ಗೊತ್ತಾಗದಂಥ ಸ್ವರವನ್ನು ಆ ಮುದ್ದು ಮಗು ಬಾಯಲ್ಲಿ ಹೇಳ್ತಾ ಇದೆ, ತೊದಲ್ತಾ ಇರುವಾಗಲೇ ಹೇಳ್ತಿದ್ದ. ಈ ಒಂದು ವಿಷಯನ ತಿಳಿದಂಥ ನಾನು ಒಂಥರ ದಿಗ್ಭ್ರಾಂತನಾಗಿ ಇದೇನಂತೇಳಿ ಮುಂದೆಲ್ಲ ಅವನನ್ನು ಅದೇ ರೀತಿ ಬೆಳೆಸ್ತಾ ಬಂದೆ. ಅದಕ್ಕೆ ಸಂಬಂಧಪಟ್ಟಂಥ ಯೋಚನೆಯಲ್ಲೇ ತೊಡಗಿದೆ. ಅಲ್ಲಿ ನನ್ನ ವಿಷಯ ಇನ್ನೂ ಗಟ್ಟಿ ಏನಾಯಿತು ಅಂದರೆ, ಇಂಥ ಒಂದು ಪ್ರತಿಭಾವಂತನ ಮಗನನ್ನು ನನಗೆ ದೇವರು ಕೊಟ್ಟನಲ್ಲ, ಈ ಸಂಗೀತ ಸರಸ್ವತಿಯ ಸೇವೆ ನಾನು ಬೇರೆ ಒಂದು ರೀತಿಯ ಸಮಾಜಕ್ಕೆ ಕೊಡಬೇಕು ಹೇಳುವ ದೃಷ್ಟಿಯಿಂದ ಅಲ್ಲಿಂದನೇ ನಾನು ನನ್ನ ಈ ಸಂಗೀತ ಕಾರ್ಯಕ್ರಮಗಳನ್ನು ಸಂಘಟಿಸುವ, ಕಲಾವಿದರನ್ನು ಪ್ರೋತ್ಸಾಹಿಸುವ ಚಟುವಟಿಕೆ 1977ರಿಂದನೇ ನಾನು ಪ್ರಾರಂಭ ಮಾಡಿದ್ದೆ. ಆಮೇಲೆ ನಾನು ಮದುವೆಯಾಗಿ ಮಗ ದೊಡ್ಡಾಗಿ ಆಮೇಲೆ ಹಾವೇರಿ, ಧಾರವಾಡದಲ್ಲಿ ಒಂದು ಕೆಲವು ದಿವಸ ಇದ್ವಿ. ಪದ್ಮಶ್ರೀ ಪುರಸ್ಕೃತ ಪಂಡಿತ್ ವೆಂಕಟೇಶ್ ಕುಮಾರ್ ನಮ್ಮ ಮನೆಗೆ ಬಂದು ನಮ್ಮ ಶ್ರೀಮತಿ ಧನಂಜಯನಿಗೆ, ಗೀತಾ ಹೆಗಡೆಗೆ ಮತ್ತು ಧನಂಜಯನಿಗೆ ಪಾಠ ಹೇಳ್ತಿದ್ರು. ಬಟ್ ಅದು ಸ್ವಲ್ಪವೇ ದಿನಗಳಾಯಿತು, ಯಾಕಂದ್ರೆ ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಮತ್ತು ನಾನು ಪಂಡಿತ್ ವಿನಾಯಕ್ ತೊರೆಯವರ ಒಂದು ಗುರುರಾವ್ ದೇಶಪಾಂಡೆ ಸಂಗೀತ ಸಭಾ ಅಂತಿತ್ತು, ಅವರು ನನ್ನನ್ನು ಅಲ್ಲಿ ಕಾರ್ಯದರ್ಶಿಯಾಗಿ ನೇಮಿಸ್ಕೊಂಡು ಅಲ್ಲಿ ಬಹಳವಾಗಿ ನಾನು ದುಡಿದಿದ್ದೀನಿ. 15 ವರ್ಷಗಳ ಕಾಲ ದುಡಿದಿದ್ದೀನಿ. ಮತ್ತು ಅಲ್ಲಿ ನನಗೆ ಈ ಕಾರ್ಯಕ್ರಮಗಳ ಸಂಘಟಿಸುವ ಒಂದು ವಿಶೇಷವಾದಂಥ ಅನುಭವ. ಯಾಕೆ ನಾನೇ ಅಲ್ಲೂ ಎಲ್ಲ ನಿರ್ಧಾರಕ್ಕೆ ಇದಾಗ್ತಿದ್ದೆ. ಕಲಾವಿದರಿಗೆ ಕೊಡುವಂಥ ಯಾವ್ಯಾವ ರೀತಿ ಒಂದು ಚಟುವಟಿಕೆಯಲ್ಲಿ ನಾವು ತೊಡಸ್ಕೊಳ್ಬೋದು, ಇದೆಲ್ಲವನ್ನು ಅಲ್ಲೂ ಬೆಳೆಸ್ಕೊಂಡೆ. ಆ ಸಂಸ್ಥೆನೂ ಬೆಳೆಸಿದೆ. ಆಮೇಲೆ ಕಾರಣಾಂತರಗಳಿಂದ ನಾನು 2006ರಲ್ಲಿ ನನ್ನದೇ ಆದಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಹೇಳುವಾಗ ಅಂತ ನನ್ನ ಹಲವು ಹಿತೈಷಿಗಳ ಒತ್ತಾಸೆ, ಬೆಂಬಲ, ಪ್ರೋತ್ಸಾಹ ಎಲ್ಲದಿಂದ 2006 ಮೇ 4ನೇ ತಾರೀಕಿನಂದು 5ನೇ ತಾರೀಕಿನಂದು ಈ ಸಪ್ತಕ ಹೇಳುವಂಥ ಒಂದು ಸಂಸ್ಥೆ ಪ್ರಾರಂಭಿಸಿ ಅದರ ಮೂಲಕ ಸಂಪೂರ್ಣ ನನ್ನ ಇತಿಮಿತಿಯಲ್ಲಿ ಸಾಧ್ಯವಿರುವಂಥ ದೈಹಿಕವಾದಂಥ, ಆರ್ಥಿಕವಾದಂಥ, ವ್ಯಾವಹಾರಿಕವಾದಂಥ, ಇದು ಭಾಳ ಮುಖ್ಯವಾದ. ಯಾಕೆಂದರೆ ಸಂಘಟನೆ ಅಂದ ಕೂಡಲೇ ಮೊದಲನೇ ಬೇಕಾಗುವುದು ಹಣದ ಅಗತ್ಯ. ಅದನ್ನು ಎಲ್ಲವನ್ನೂ ಉಪಯೋಗಿಸಿ ಅದನ್ನು ಬೆಳೆಸ್ತಾ ಬಂದೆ. ಅದು ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಸುಮಾರು ಒಂದು ಎಷ್ಟು ವರ್ಷಗಳು ಈಗ ಆಯಿತು ಒಂದು ಸಪ್ತಕ ಪ್ರಾರಂಭ ಆಗಿ 18ನೇ ವರ್ಷ, 17 ವರ್ಷ ಮುಗಿತಾ ಇದೆ. ನಾಡ್ದು ಮೇದಲ್ಲಿ ಮುಗಿಯುತ್ತೆ. 17 ವರ್ಷದಲ್ಲಿ ಸಪ್ತಕದಿಂದ ನಾವು ಕಾರ್ಯಕ್ರಮವನ್ನು ಮೊದಲಾಗಿ ನನ್ನ ಉತ್ತರ ಕನ್ನಡ ಜಿಲ್ಲೆಯ ಮೂಲೆಯಲ್ಲಿ ಅದನ್ನು ಹಿರಿಯ ಕಿರಿಯ ಕಲಾವಿದರನ್ನು ಕರೆದು ಕಾರ್ಯಕ್ರಮ ಏರ್ಪಡಿಸುವುದರಿಂದ ಶುರು ಮಾಡಿ ಅದು ಹಾಗೆ ಮುಂದೆ ಬೆಳೀತಾ ಅದನ್ನು ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ, ಮಹಾರಾಷ್ಟ್ರದ ನಾಸಿಕ್, ನಾಂದೇಡು, ಹೈದರಾಬಾದ್ನಲ್ಲಿ, ಈಗ ಮೊನ್ನೆ ನನ್ನ ಸಪ್ತಕದ 500ನೇ ಕಾರ್ಯಕ್ರಮವನ್ನು ನವದೆಹಲಿಯಲ್ಲಿ ಮಾಡಿ ಆಮೇಲೂ ಮತ್ತೆ ಮುಂದುವರಿತಾ ಈಗ 532ನೇ ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದೇನೆ. ಇಲ್ಲಿ ನನ್ನ ಸಪ್ತಕದ ಒಂದು ವಿಷಯ ನಿಮ್ಗೆ ಹೇಳಬೇಕಂದ್ರೆ, ಸಪ್ತಕ ಅಂದರೆ 7ರ ಒಂದು ಗುಚ್ಛ. ಹೌದೌದು. ಎಲ್ಲ ಸಪ್ತರ್ಷಿಗಳು, ಸಪ್ತವರ್ಣಗಳು, ಸಪ್ತಸಾಗರಗಳು ಎಲ್ಲವೂ ಇಲ್ಲಿ ಸಪ್ತಕ ಹೇಳುವ ಒಂದು ಸಂಗೀತದ ಮಂದ್ರ ಸಪ್ತಕ, ಮಧ್ಯ ಸಪ್ತಕ, ತಾರ ಸಪ್ತಕ ಹೇಳುವಂಥ ಒಂದು ಹಾಗೆ ಆ ಸ್ವರಗುಚ್ಛ 7 ಸ್ವರಗುಚ್ಛ. ಆದ್ರದ್ದು ಒಂದೇ ನನ್ನ ಸಪ್ತಕ ಅಲ್ಲ. ನನ್ನ ಸಪ್ತಕಕ್ಕೆ ಒಂದು 7 ಉದ್ದೇಶಗಳು ಇದೆ. ಆ 7 ಉದ್ದೇಶಗಳಲ್ಲಿ ಮುಖ್ಯವಾದ್ದು ನನ್ನದೇ ಆದಂಥ ಒಂದು ಪುಟ್ಟ ಸಭಾಭವನ ಮತ್ತೆ ಮೊದಲನೇದಾಗಿ ಬೇಕು ಅಂತ. ಸಪ್ತಕದ ಪ್ರಾರಂಭ ದಿನವೇ ನಾನು ನನ್ನ ಸ್ವಗೃಹದ ಸುಶ್ರಾವ್ಯ ಅಂತ ನನ್ನ ಮನೆ ಹೆಸರು, ಅದರಲ್ಲಿ 2ನೇ ಮಾಡಿಯಲ್ಲಿ ಸಪ್ತಕ ಸಭಾಂಗಣವನ್ನು ನಿರ್ಮಾಣ ಮಾಡಿ ಒಂದು 200 ಜನ ಕೂತ್ಕೊಳ್ಳುವಂಥ ಸಕಲವಾದಂಥ ಅದಕ್ಕೆ ಬೇಕಾಗುವಂಥ ಪರಿಕರಗಳನ್ನಿಟ್ಟು ನಾನು ಆ ಸಪ್ತಕವನ್ನು ಪ್ರಾರಂಭ ಮಾಡಿದೆ. ನಂತರದ್ದು ಸಪ್ತಕದಿಂದಾಗಿ ಬರೀ ಹಾಡಿಸಿ ಅಥವಾ ಅವರಿಗೆ ವೇದಿಕೆ ಕೊಟ್ಟು ಒಂದು ಕೆಲವೇ ಪ್ರಯೋಜನ ಆಗ್ಬೋದು. ಅಭ್ಯಾಸಿಗಳಿಗೆ ಏನು ಮಾಡಬೇಕಂತ ಹೇಳೋ ಒಂದು ವಿಷಯದಲ್ಲಿ ಅವರಿಗೆ ಮೊದಲನೇದಾಗಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಸುಮಾರು 10 ವರ್ಷಗಳ ಕಾಲ ಪ್ರತಿ ವರ್ಷ ಒಂದು
2.5-3 ಲಕ್ಷವರೆಗೆ ಪ್ರತಿ ವರ್ಷ ಹುಡುಕಿ ಹಳ್ಳಿಯಲ್ಲಿ ಅದರಲ್ಲಿ ಒಂದು ವಿಷಯ ನಾನಿಲ್ಲಿ ಒಂದು ಸಂತೋಷದಿಂದ ಹೇಳಬೇಕಂದ್ರೆ ಅದರಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರ ಫಲಾನುಭವಿಗಳೇ ಭಾಳ ಜಾಸ್ತಿ. ಯಾಕೆ ನಾನು ಆಗ ಅದನ್ನು ಕೇಂದ್ರವಾಗಿ ನಮ್ಮ ಉತ್ತರ ಕನ್ನಡವನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡಿದ್ದೆ. ನಂತರದ ಬೇರೆ ಬೇರೆ ಕಡೆನೂ ವಿಸ್ತಾರ ಆಯಿತು. ಈಗಲೂ ವರ್ಷಕ್ಕೊಂದು 1 ಲಕ್ಷ ಆಗುವಷ್ಟು ವಿದ್ಯಾರ್ಥಿ ವೇತನ. ಆಮೇಲೆ ಹಲವು ಶಾಲೆಗಳಲ್ಲಿ ಕಲಿಸುವ ಒಳ್ಳೆ ಶಿಕ್ಷಕರು ಇರ್ತಾರೆ, ವಿದ್ಯಾವಂತರೆಲ್ಲ ಇರ್ತಾರೆ. ಅದರಲ್ಲಿ ಬೇಕಾಗುವಂತಹ ಸಂಗೀತ ಉಪಕರಣಗಳಿರುವುದಿಲ್ಲ, ಹಾರ್ಮೋನಿಯಮು, ತಬಲಾ ಅದೆಲ್ಲ. ಅಂಥದ್ದೆಲ್ಲ ಹುಡುಕಿ ನನ್ನ ಕೈಲಾದಷ್ಟು ಅಲ್ಲಲ್ಲಿ ಬೇಕಾಗುವಂತಹ ಹಾರ್ಮೋನಿಯಮೋ ತಬಲಾನೋ. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈ ಹೊನ್ನಾವರದ್ದೇ ಕಲಾ ಸಂಗಮ ಅಂತ ಹೇಳೋ ಒಂದು ಸಂಸ್ಥೆ ಇದೆ. ಅದು ಈಗೊಂದು 10-15 ವರ್ಷ ಹಿಂದೆ ನಮ್ಮ ಇಲ್ಲಿ ಅದರ ಈ ಬೆಂಕಿ ಅವಘಡದಿಂದ ಇಡೀ ಆ ಕಲಾ ಸಂಗಮದ ಸಂಗೀತ ಶಾಲೆಯ ಉಪಕರಣಗಳೆಲ್ಲ ಸುಟ್ಟೋಗಿದ್ದು. ಆ ಕಾಲದಲ್ಲಿ ನಾನು ಅದಕ್ಕೆ ಈಗ 15 ವರ್ಷದಿಂದ 30,000 ರೂಪಾಯಿನ ಒಂದು ಬೇರೆ ಬೇರೆ ಉಪಕರಣಗಳನ್ನು ಶಾಲೆಗೆ ನನ್ನ ಸಪ್ತಕದಿಂದ ನೀಡಿತ್ತು. ಹೀಗೆ ಎಲ್ಲಿ ಸಾಧ್ಯನೋ ಅಲ್ಲಿ ಮಾಡೋದು. ಇದರಿಂದಾಗಿ ಸಂಗೀತದ ಬೆಳವಣಿಗೆಗೆ ಬೇಕಾದ ಬೇರೆ ಬೇರೆ ರೀತಿಯ ಬರೀ ಕಾರ್ಯಕ್ರಮ ಮಾಡೋದು ಇಷ್ಟ ಅಲ್ಲ, ಹಾಗೆ ಆಮೇಲೆ ಎಷ್ಟೋ ಸಂಸ್ಥೆಗಳಲ್ಲಿ ಅವರ ಒಂದು ವಾರ್ಷಿಕವಾದಂಥ ದೊಡ್ಡ ಕಾರ್ಯಕ್ರಮ ಎತ್ಕೊಳ್ತಿದ್ರು. ಆದರೆ ಒಂದು ಉತ್ತಮವಾದ ಕಲಾವಿದರನ್ನು ಕರೆಯುವ ಸಂಭಾವನೆ ಕೊಡುವ ತಾಕತ್ತು ಅವ್ರ ಹತ್ರ ಇರಲಿಲ್ಲ. ಹಾಗೆ ಆ ಕಲಾವಿದರ ಸಂಭಾವನೆಯನ್ನು ನಾನು ಕೊಟ್ಟು ಅವರ ಶಾಲೆಯ ವಾರ್ಷಿಕೋತ್ಸವ ಒಂದು ಒಳ್ಳೆಯದಾಗಿ ನಡೀಬೇಕು. ಹೀಗೆ ಒಂದು. ಇನ್ನು ಮತ್ತೊಂದು ಅಂದರೆ, ನಾನು ಬರೀ ಸಪ್ತಕ ಇಷ್ಟೇ ಮಾಡಬಾರ್ದು, ಸಾಧನೆ ಮಾಡಿದವರನ್ನು ಯಾಕೆ ನಾವು ಗೌರವಿಸಬಾರ್ದು ಅಂತ ಹೇಳಿ ಸಪ್ತಕದಿಂದ ಹಲವು ರೀತಿಯ ಬರೀ ಸಂಗೀತ ಸಂಬಂಧಪಟ್ಟವರಲ್ಲ, ಸಂಗೀತ, ಯಕ್ಷಗಾನ, ಚಿತ್ರಕಲೆ, ಸಾಹಿತ್ಯ, ನಾಟಕ ಇದೆಲ್ಲದಲ್ಲೂ ತೋಡಿಸ್ಕೊಂಡಂಥ ಎಲೆಮರೆಕಾಯಿಯಾಗಿ ಇರುವಂತಹ ವೃದ್ಧರನ್ನ, ವಯೋವೃದ್ಧರನ್ನ, ಜ್ಞಾನವೃದ್ಧರನ್ನ ಹುಡುಕಿ ನನ್ನದಾದ ಪುಟ್ಟದಂತಹ ಸನ್ಮಾನ ಮಾಡಿ ಗೌರವಿಸಿದ್ದೇನೆ. ನಾನು ದುಡ್ಡು ಕೊಟ್ಟಿದ್ದೀನಿ, ಯಾರಿಗೂ ಕೊಟ್ಟಿಲ್ಲ. ಆದರೆ ನನ್ನ ಗೌರವವನ್ನು ಅವರಿಗೆ ಅರ್ಪಿಸಿ ಅವ್ರ ಕಾರ್ಯಕ್ರಮ ಏರ್ಪಡಿಸಿ ನನ್ನದಾದಂಥ ಒಂದು ಸಂಗೀತ ಕಲಾ ಸೇವೆಯನ್ನು ಮಾಡ್ತಾ ಇದ್ದೀನಿ. ಅಂಥ ಕಾರ್ಯಕ್ರಮಗಳು ಒಂದು 110 ಕಾರ್ಯಕ್ರಮ ಆಗಿರೋದು, ಸನ್ಮಾನಗಳು, ಪ್ರಾತ್ಯಕ್ಷಿಕೆಗಳು. ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅವರ ಜ್ಞಾನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಬರೀ ಗುರುಮುಖೇನ ಪಾಠ ಅಲ್ಲದೆ ಅದನ್ನು ಪ್ರಾತ್ಯಕ್ಷಿಗಳಿಂದ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಮಾಡಿದಾಗ ಅವರು ಕೇಳಿ ತಿಳ್ಕೊಳ್ಳುವಂಥ ಒಂದು ಅದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದಂತ. ಅದನ್ನು ಒಂದು 16 ಪ್ರಾತ್ಯಕ್ಷಿಕೆಗಳು. ಹೀಗೆ ಯಾವ ರೀತಿಯಲ್ಲಿ ನನ್ನದಂಥ ಸಾಧ್ಯ ಇರುವಂಥ ಎಲ್ಲವುದನ್ನು ನಾನು ಈ ಸಂಗೀತ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ಸಪ್ತಕದ ಒಂದು ಹಂತ ಇದೆ. ಮುಂದೆ ಹೋಗ್ತಾ ಇದೆ ಅದೇ ರೀತಿ ಇದೆಲ್ಲ ರೀತಿಯಿಂದ. ಈಗ ನೀವು ಹೇಳಿದ್ರಿ ಸಪ್ತಕದ ಒಂದು ಹಿನ್ನೆಲೆಯನ್ನು ಯಾವ ಥರ ಬೆಳೆದು ಬಂತು, ಮತ್ತು ಈಗ ಒಂದು 17-18 ವರ್ಷದಿಂದ ಏನೇನು ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇದ್ದೀರಿ ಅಂತಲೇ ಹೇಳಿದ್ರಿ. ಹಾಗಾದರೆ ನಾವು ಈಗ ಒಂದು ನಿಮ್ಮ ಸಪ್ತಕದ ಸಂಗೀತದ ಸ್ವರದ ಒಂದು ಝಲಕ್ಕನ್ನು ನೋಡ್ಕೊಂಡು ಬಂದ್ಬಿಡೋಣ ಹಾಗಾದರೆ ಅಲ್ವಾ? ಖಂಡಿತ ಖಂಡಿತ ಖಂಡಿತ. ಹಾಗಾದರೆ ಈಗ ಒಂದು ಝಲಕ್ಕನ್ನು ನೋಡ್ಕೊಂಡು ಬರೋಣ.
ಮಾಡು ಹೇ ಜೀವೇಶನೆ ಬೇಡುವೆನು ಆನಂದನು ನಿನ್ನಯ ಕೊಳಲನು ನಿನ್ನ ಸವಿಗೊರಲು ಸೇರನು ನೀಡು ವಿಧ ವಿಧ ರಾಗವ ಹಾಡುವೆನು ಆನಂದನು ನಿನ್ನಯ ಕೊಳಲನು ಮಾಡು ಹೇ ಜೀವೇಶನೆ ಬೇಡುವೆನು ಆನಂದನು ನಿನ್ನಯ ಕೊಳಲನು ಮಾಡು ನಿನ್ನಯ ಕೊಳಲನು ನಾದ್ರೆ ತೂದ್ರೆ ದಾನಿ ತಂಕಿಡಾನ ದಾ ತಿಟಕ ತಗದಿಗನ ದಾ ತಿಟಕ ತಗದಿಗನ ದಾ ದಾ ತಿಟಕ ತಗದಿಗನ ದಾ 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 ನಾದಿರ್ತನು ತನನನ ತನನನನು ನಾದಿರ್ತನು ತನನನ ತನನನನು ನಾದಿರ್ತನು ತನನನ ತನನನನು ತದಿಯನು 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 ತನಾ 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 ತನನನನು ನಾದಿರ್ತನು ತನನನ ತನನನನು ನಾದಿರ್ತನು ನಾದಿರ್ತನನ ತುಲೆ ದಾನಿ ತನನನು ನಾದಿರ್ತನನ ತುಲೆ ದಾನಿ ತನನನು ತದಾರಿ ದಾರಿ ತದರೆ ದಾನಿ ತನನು ತದಾರಿ ದಾರಿ ತದರೆ ದಾನಿ ತನನು ದಿತ್ಲೋಂ ತನನನೀಂ 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 ತನ ನಾದೆ ತುಲೆ ದಾನಿ ತಕ್ಕಿಡಾನ ದಾ ತಿಟಕ ತಗದಿಗನ ದಾ ತಿಟಕ ತಗದಿಗನ ದಾ ದಾ ತಿಟಕ ತಗದಿಗನ ದಾ 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 ನಾದಿರ್ತನು ತನನನ ತನನನನು ನಾದಿರ್ತನು 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 ಈಗ ನಾವು ಈ ಒಂದು ಸಪ್ತಕದ ಜಲಕ್ಕನ್ನು ನೋಡಿ ಬಂದ್ವಿ. ಹಾ. ತುಂಬ ಚೆನ್ನಾಗಿತ್ತು. ತುಂಬ ಸೊಗಸಾಗಿ ಒಂದು ತಬಲಾ ವಾದನ ಇರ್ಬೋದು, ಸಂಗೀತ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಸರ್. ಈಗ ನೀವು ಸಪ್ತಕದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಸುಮಾರು ಒಂದು 500ಕ್ಕಿಂತ ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ನೀವು ಇದುವರೆಗೆ ಕೊಟ್ಟಿದ್ದೀರಿ ದೇಶದ ಮೂಲೆ ಮೂಲೆಗಳಲ್ಲಿ, ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ. ಸುಮಾರು 532 ಅಂತ ನೀವು ಹೇಳಿದ್ರಿ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಈಗ ನಿಮಗೆ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಏನಾದರೂ ಸವಾಲುಗಳು ನಿಮಗೆ ಎದುರಾಗಿದ್ದಿತ್ತ, ಅಥವಾ ಆ ಥರ ಸವಾಲುಗಳನ್ನು ಎದುರಿಸಿದ್ದೇನಾದರೂ? ಈಗ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸುವಾಗ ಎಂಥದೇ ಸಣ್ಣದಾದ ಕಾರ್ಯಕ್ರಮ ಆದರೂ ಈಗಿನ ಒಂದು ಜಮಾನದಲ್ಲಿ ಲಕ್ಷಾಂತರ ರೂಪಾಯಿ ಅವಶ್ಯಕತೆ ಇದ್ದೇ ಇರುತ್ತೆ. ಖಂಡಿತ ಇರುತ್ತೆ. ಹೌದು. ಈ ಸವಾಲು ಬಹಳ ದೊಡ್ಡದು. ಅದೇ ಅದಕ್ಕೆ ಅದನ್ನ ನಾನು ಹ್ಯಾಂಗ್ ಹೊಂದಿಸ್ಕೊಂಡು ಅಂತ ಹೇಳುವಂಥದ್ದು ಬಹಳ ಮಂದಿಗೆ ಅದೊಂದು ಅವರಿಗೂ ಸವಾಲಿದೆ. ಅದು ಹೆಂಗ್ ಮಾಡ್ತಾ ಇದ್ದಾರೆ ಅದನ್ನ ನಾನು ಹಲವು ಸಲ ಓಪನ್ ಆಗಿ ಹೇಳಿದ್ದೀನಿ. ಯಾಕಂದ್ರೆ ಇಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ. ನಂದು ಸಾರ್ವಜನಿಕ ಆದರೆ ನನ್ನ ಕೌಟುಂಬಿಕ ದತ್ತಿ ಸಂಸ್ಥೆ, ಇದು ಸಪ್ತಕ ದತ್ತಿ ಸಂಸ್ಥೆ. ಅಲ್ಲಿ ಯಾವುದನ್ನು ಆದರೆ ಇಲ್ಲಿ ನಾನು ಒಂದು ವಿಷಯ ಏನು ಹೇಳ್ತೀನಿ ಅಂದರೆ, ಸಂಗೀತದ ಬೆಳವಣಿಗೆಗೆ ಸಾರ್ವಜನಿಕರ ಸಹಕಾರ ಎಷ್ಟು ಅಗತ್ಯವೋ, ಪ್ರೇಕ್ಷಕರಾಗಿ ಬಂದವರು ಬರಬೇಕು ಹೇಳುವಂಥದ್ದು ಎಷ್ಟು ಅಗತ್ಯವೋ, ಅದೇ ರೀತಿ ಬೆಂಬಲ ಕೊಡುವಂತಹ, ನನಗೆ ಪ್ರೋತ್ಸಾಹಿಸುವಂತಹ
ಬಳಗವನ್ನು ಬೆಳೆಸಿಕೊಳ್ಳುವಲ್ಲಿಯೂ ನಾನು ಮೊದಲಿನಿಂದಲೂ ಬಹಳ ನಿಮ್ಮ ಭಾಷೆಯಲ್ಲಿ ಹುಷಾರಿತನ ಅಂತ ನೀವು ಹೇಳ್ಬೋದು. ಅದನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಇವತ್ತು ನಾವು ಶುದ್ಧ ಅಕ್ಷರದಲ್ಲಿ ಹಣವನ್ನು ಬೇಡುವುದೇ. ಯಾಕೆಂದರೆ ಅದು ಬೇಕು, ಬೇಡಿದ್ರೆ ನಮ್ಮ ಮುಂದಿನ ಹೆಜ್ಜೆ ಯಾವುದೂ ಹೋಗೋಲ್ಲ. ಅದನ್ನು ಅಂತಂಥ ವ್ಯಕ್ತಿಗಳಲ್ಲಿ ಅಂತಂಥ ಸಮಯದಲ್ಲಿ ನನ್ನ ಒಂದೊಂದೇ ಬೆಳವಣಿಗೆಯನ್ನು ಒಂದೊಂದೇ ರೀತಿಯಾದಂಥ ನನ್ನ ವೈಯಕ್ತಿಕವಾದ ಯಾವುದೇ ನನ್ನ ಪ್ರಚಾರ ಪ್ರಲೋಭನೆ ಪ್ರಭಾವ ಬೆಳೆಯುವುದಕ್ಕೂ ಮೊದಲು ಸಂಗೀತಕ್ಕೆ ನಾನು ಕೊಡ್ತಿರುವಂಥ ಒಂದು ಪ್ರೋತ್ಸಾಹ, ಚಿಕ್ಕ ಚಿಕ್ಕ ಅಪ್ಕಮಿಂಗ್ ಆರ್ಟಿಸ್ಟ್ ಅಂತ ಅವರಿಗೆ ಕೊಡುವಂಥ ಪ್ರೋತ್ಸಾಹ, ದೊಡ್ಡ ದೊಡ್ಡ ಕಲಾವಿದರ ಅಂತಾರಾಷ್ಟ್ರೀಯ ಮಟ್ಟ ಕಲಾವಿದರನ್ನು ಕರೆದು ಸಾಮಾನ್ಯ ಊರಿನಲ್ಲಿಯೂ ಶ್ರೋತೃಗಳಿಗೆ ಕೊಡುವಂಥ ಸಂತೋಷದ ಹಿಂದಿರುವಂಥ ಕಷ್ಟ, ಇದೆಲ್ಲವನ್ನು ತಿಳಿದ ಹಲವು ಸುಮನಸುಗಳು ಇದೆ. ಅದನ್ನು ಹುಡುಕಿಕೊಳ್ಬೇಕಾಗುತ್ತೆ ಅಷ್ಟೇ. ಅಂದ್ರೆ ಒಂದು ರೀತಿ ದತ್ತಿ ಸಂಸ್ಥೆ ಅಂತ ನೀವು ಹೇಳಿದ್ರಿ. ನಮ್ಮಲ್ಲಿ ಅದಕ್ಕೆ ದತ್ತಿ ಸಂಸ್ಥೆನೇ ನಂದು, ನನ್ನ ಕುಟುಂಬದ ದತ್ತಿ ಸಂಸ್ಥೆ. ಅದಕ್ಕೆ ನಾನು ಮತ್ತು ನನ್ನ ಶ್ರೀಮತಿಯವರೇ ಮುಖ್ಯ ರೂವಾರಿಗಳು. ತುಂಬ ಒಂದು ಒಳ್ಳೆ ಮಾಹಿತಿಯನ್ನು ಹೇಳಿದೆ ಸರ್. ಈಗ ಅಂದರೆ ಈಗ ನೋಡಿ, ಎಲ್ಲರೂ ಏನು ಮಾಡ್ತಾರೆ, ಈಗ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಅಥವಾ ಬೇರೆ ಯಾವುದೇ ಸಿನಿಮಾ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಈಗೆಲ್ಲ ಏನು ಮಾಡ್ತಾರೆ, ತಮ್ಮ ವೈಯಕ್ತಿಕ ಬೆಳವಣಿಗೆಯನ್ನು ಮಾತ್ರ ನೋಡ್ತಾರೆ. ಈಗಿನ ಕಾಲಮಾನನೇ ಆಗಿದೆ, ತಮ್ಮ ವೈಯಕ್ತಿಕ ಬೆಳವಣಿಗೆ ಆದಾಯಿತು, ಮತ್ತೊಬ್ಬನು ಮೇಲ್ ಬರ್ತಾನೋ ಬಿಡ್ತಾನೋ, ಅವನು ಮೇಲ್ ಬರ್ತಾನೆ ತುಳಿಯೋರು ಇದ್ದಾರೆ. ಇಂತಹ ಒಂದು ಕಾಲಮಾನದಲ್ಲಿ ತಾವು ಒಂದು ಸಂಗೀತ ನಿಮ್ಮ ವೈಯಕ್ತಿಕ ಬೆಳವಣಿಗೆ ಒಂದು ನೋಡ್ದೇನೆ ನೀವೇನು ಮಾಡ್ತಾ ಇದ್ದೀರಿ, ನಿಮ್ಮ ಇಡೀ ಕುಟುಂಬ, ನೀವು ನಿಮ್ಮ ಮಿಸಸ್ ಇರ್ಬೋದು, ನಿಮ್ಮ ಮಗ, ಎಲ್ಲರೂ ಒಂದು ಸಂಗೀತ ಒಂದು ಇದಕ್ಕೆ ಅಂತಲೇ ಸೇವೆಗೆ ನಿಂತಿದ್ದೀರಿ ಅಲ್ಲ. ಇದು ಹೇಗೆ ನಿಮಗೆ ಸಾಧ್ಯ ಆಯಿತು? ಅಂದರೆ ನಿಮಗೆ ಯಾವ ಥರ ಹಿಂದೆ ಏನಾದ್ರು ಪ್ರೇರಣೆ ಇತ್ತು, ಈ ಥರ ಮಾಡಬೇಕು, ನಾನು ಹೀಗೆ ಈ ಥರನೇ ವೈಯಕ್ತಿಕವಾಗಿ ನೋಡ್ದೇನೆ ನಾನು ಒಂದು ಪೂರ್ತಿ ಸಂಗೀತಕ್ಕೆ ತೊಡಗಿಸ್ಕೋಬೇಕು ಅನ್ನೋದಕ್ಕೆ ಏನಾದ್ರು ಪ್ರೇರಣೆ ಇತ್ತಾ? ಅದು ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿದೆ, ನನ್ನ ಮಗ ಹುಟ್ಟು ಪ್ರತಿಭಾವಂತನಾಗಿ ಕೊಟ್ಟ ದೇವರಿಗೆ ವಂದನೆ. ಆ ಕಾರಣಕ್ಕೆ ಕೊಟ್ಟದ್ದನ್ನು ನಾನು ಸಮಾಜ ತಗೊಂಡು ಹೋಗ್ಬೇಕಾ? ಇಲ್ಲ. ಅದನ್ನು ಪುನಃ ಸಮಾಜಕ್ಕೆ ಕೊಡುವಂಥ ವಿಷಯದಲ್ಲಿ ನಾನು ಸ್ವತಃ ಕಲಾವಿದನಾಗಿ ಬೆಳೀಲಿಕ್ಕಾಗಿಲ್ಲ. ಅದಕ್ಕೆ ಹಲವು ಸದೃಢವಾದ ಕಾರಣ ಇದೆ. ನನ್ನ ವೈಯಕ್ತಿಕವಾದ ಅಬಲತೆ ಇದೆ ಅಲ್ಲಿ. ಆದರೆ ನನ್ನ ಮಗ ಇವತ್ತು ಒಂದು ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಥ ಒಂದು ಸಾಧನೆಗೆ ಅವನು ಸಹ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂಥ ಒಂದು ಆಕರ್ಷಕ ಹುದ್ದೆಯನ್ನು ಬಿಟ್ಟು ತಾನು ಸಂಗೀತಕ್ಕೆ ಧುಮುಕ್ತೇನೆ ಅಂತ ಹೇಳುವಾಗ ಅತ್ಯಂತ ಸಂತೋಷಪಟ್ಟು ಒಪ್ಪಿಕೊಂಡರಲ್ಲಿ ನಾನು, ನನ್ನ ಶ್ರೀಮತಿ, ಎಲ್ಲರಿಂದ ಹೆಚ್ಚಾಗಿ ನನ್ನ ಸೊಸೆ. ಯಾಕೆಂದ್ರೆ ಅವರು ಬಹಳ ವಿಶೇಷ, ಇಂಪಾರ್ಟೆಂಟ್. ಅವಳು ಹಾಡುವಳು, ಅವಳು ಸಂಗೀತಗಾರ್ತಿ, ಅವಳು ಸಂಗೀತ ಕ್ಲಾಸ್ ಮಾಡ್ತಾಳೆ. ಅದಕ್ಕೆ ಪೂರ್ವಕವಾಗಿ ಅವಳು ಬೆನ್ನೆಲುಬ ನಿಂತಾಗ ಮತ್ತೆ ಇನ್ನೇನು ಬೇಕು? ಖಂಡಿತ. ಈ ನಮಗೆ ಈಗಿನ ಕಾಲದಲ್ಲಿ ಒಳ್ಳೆಯ ಪೆನ್ಷನ್ ಬರುತ್ತೆ. ನನ್ನ ಜೀವನದಲ್ಲಿ ಸಾಕಾಗುವಷ್ಟು ನನಗೆ ಅದು ಬೇದಕ್ಕಾಗದಾಗ ಈ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ನಾವು ಏನೇನು ಹೆಚ್ಚು ಬೆಳೆಸ್ಕೊಳ್ಬೇಕು? ಹೌದಲ್ಲ, ಖಂಡಿತ. ನನ್ನ ಮೂಲ ಉದ್ದೇಶ ನಾನು ದೇವ್ರು ಕೊಟ್ಟದ್ದನ್ನು ಸಮಾಜಕ್ಕೆ ನಾನು ಈ ಮೂಲಕ ಕೊಡೋಣ ಅಂತ ಯಾವಾಗ ನಿಶ್ಚಯ ಮಾಡಿದ್ದೀನೋ, ಅದು ಹೇಳಿದ್ನಲ್ಲ, ಸಂಗೀತಕ್ಕೋಸ್ಕರ ನಾನು ಮದುವೆ ಆದದ್ದು ಗೀತಾಳ ಅಂತ ನಿನ್ನೆ ಒಂದು ಆರ್ಟಿಕಲ್ ಬರೆದಿದ್ದೀನಿ. ಯಾಕೆಂದ್ರೆ ಅವಳು ಉತ್ತಮವಾಗಿ ಹಾಡುಗಾರ್ತಿ, ಅವಳಿಗೆ ಸಂಗೀತ ಕಲಿಸಿ ಅವಳು ಸಂಗೀತ ಪಾಠ ಹೇಳುವಾಗ ಅವಳು ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದಾಳೆ. ಆದ್ರೆ ಮುಂದೆ ಸ್ವಲ್ಪ ನಿಲ್ಲಿಸಿ ಅವಳಿಗೆ ಅಧ್ಯಾಪನವನ್ನೇ ಹೆಚ್ಚಿನ ವಿಷಯ ಮಾಡ್ಕೊಳ್ತಾ ಇದ್ದಾಳೆ. ಇದೆಲ್ಲ ಪೂರಕ ನನ್ನ ಸಂಗೀತದ ಬೆಳವಣಿಗೆ, ಬರೀ ನಾನೊಂದೇ ಅಂತಲ್ಲ. ಆಮೇಲೆ ಇದೆಲ್ಲವನ್ನ ನೋಡಿದ ಅನೇಕ ಶಕ್ತಿ ವ್ಯಕ್ತಿಗಳಿಗೆ ಅವರ ಪ್ರೇರೇಪಣೆಯಿಂದಾಗಿ ಯಾವಾಗಲೂ ನಾನು ಒಂಥರ ಒಂದಲ್ಲ ಒಂದು ಕಡೆಯಿಂದ ನನಗೆ ಧನ ಸಹಾಯ ನಮ್ಮ ಗೌರ್ಮೆಂಟ್ ಆಗಲಿ ಎಲ್ಲವೂ ಒಂದೊಂದು ರೀತಿಯಿಂದ ಕೊಡ್ತಾ ಇದೆ. ಹೌದು, ಅದರಲ್ಲೂ ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕವಾಗಿ ಬೆಳೆಯುವಂಥ ಸಂಘ ಸಂಸ್ಥೆಗಳಿಗೆ, ಒಳ್ಳೆಯ ಉದ್ದೇಶಗಳಿಗೆ ನಾನು ಇಷ್ಟು ರಾಜ್ಯ ರಾಷ್ಟ್ರಗಳೆಲ್ಲ ನೋಡಿದಾಗ ಅತಿ ಉತ್ತಮವಾದ ನಮ್ಮ ಕರ್ನಾಟಕ ಸರ್ಕಾರದ ಇವತ್ತು ಅಂತಲ್ಲ ಯಾವತ್ತೂ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ದೊಡ್ಡ ಅದಕ್ಕೆ ಪೂರಕವಾದಂಥ ಒಂದು ಅನುದಾನ ಇದೆ. ಅದು ನನಗೆಷ್ಟೇ ಸಿಕ್ಕಿದೆ ಅಂತ ಅಥವಾ ಇಲ್ಲ ಅದು ಪ್ರಶ್ನೆ ಬೇರೆ, ಬಟ್ ಆ ಒಂದು ಉದ್ದೇಶ ಅಲ್ಲಿದೆ. ಅದರ ಫಲ ಎಲ್ಲ ರೀತಿಯಿಂದಾಗಿ ನನಗೆ ಅದಕ್ಕೆ ಮುಂದೆ ಬೆಳೆಸ್ತಾ ಹೋಗ್ಲಿಕ್ಕೆ ಆಯ್ತು. ಅದೇನು ಮುಂದೆ ಬೆಳೀತಾ ಇದೆ.
ಖಂಡಿತ ನಿಮ್ಮ ಸಪ್ತಕ ಇನ್ನೂ ಹೆಚ್ಚಿನ ಬೆಳೀಲಿ ಅನ್ನೋದೇ ನಮ್ಮ ಒಂದು ಆಶಯನೂ ಹೌದು. ಈಗ ನೋಡಿ, ನಾವು ಮೊನ್ನೆ ಕೇಳ್ಪಟ್ವಿ ಒಂದು ಏನಂದ್ರೆ, ನಿಮ್ಮ ಮಗ ಅವರು ಧನಂಜಯ ಅವರು ಮೊನ್ನೆ ಅಮೆರಿಕಕ್ಕೆ ಹೋಗಿದ್ರು. ಅಮೆರಿಕಕ್ಕೆ ಹೋಗಿ ಸುಮಾರು ಒಂದು 22 ಕಾರ್ಯಕ್ರಮಗಳು 26 ಕಾರ್ಯಕ್ರಮ ನನಗೆ ಶಾರದಾಗಿ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಈ ತರ ಅಂದ್ರೆ ನಿಮ್ಮ ಒಂದು ಇಡೀ ಒಂದು ಕುಟುಂಬ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಾವು ನೋಡ್ತೀವಿ, ಒಬ್ಬ ತಂದೆ ಒಬ್ಬ ಸಂಗೀತ ಆಸಕ್ತರಾಗಿದ್ರೆ ಮಗ ಆ ಸಂಗೀತದ ಆಸಕ್ತಿಯ ಬಗ್ಗೆ ಒಂದು ಚೂರು ಆಸಕ್ತಿನೇ ಇರಲ್ಲ. ಅಂತಹ ಇದು ಜಾಸ್ತಿ ಈಗಿನ ಒಂದು ಇದರಲ್ಲಿ. ಅಂತಹದ್ರಲ್ಲಿ ನಿಮ್ಮ ಮನೆಯಲ್ಲಿ ನೀವು ಹೌದು ಸಂಗೀತ ಆಸಕ್ತರು, ನಿಮ್ಮ ಶ್ರೀಮತಿಯವರು ಹೌದು, ನಿಮ್ಮ ಮಗ ಹೌದು, ನಿಮ್ಮ ಮಗನ ಅಂದ್ರೆ ನಿಮ್ಮ ಸೊಸೆ ಎಲ್ಲರೂ ಒಂದು ಸಂಗೀತ ಇದರಲ್ಲಿ ತೊಡಗಿಕೊಂಡಿದ್ದಾರಲ್ಲ, ಇದೇ ಒಂದು ಕೇಳೋದಿಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಮ್ಮ ಹಿಂದೂಸ್ತಾನಿ ಸಂಗೀತ, ನಾನು ಆಗ್ಲೇ ಹೇಳ್ದಾಗೇನೆ ನಮ್ಮ ದೇಶ ಅಂದ್ರೆ ಒಂದು ಸಂಗೀತದ ಉಸಿರು ಅಂತ. ನಮ್ಮ ದೇಶದ ಸಂಸ್ಕೃತಿನೇ ಒಂದು ಸಂಗೀತ ಅಂತಾನು ಹೇಳಿದ್ರು ತಪ್ಪಿಲ್ಲ. ಹಾಗಾಗಿ ಎಷ್ಟೋ ರೋಗಗಳನ್ನ ಮರೆಸುವಂತ ಶಕ್ತಿ ಇರುವಂತ ಸಂಗೀತಕ್ಕೆ ನೀವು ಒಂದು ಇದನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲೊಂದು ಮಾತು ಹೇಳಿಬಿಡ್ತೀನಿ, ಎಷ್ಟೋ ರೋಗಗಳನ್ನು ಮರೆಸುವಂಥ ಶಕ್ತಿ ಸಂಗೀತಕ್ಕೆ ಅಂತ ನಾವೇನು ಹೇಳಿದ್ರು, ಅದಕ್ಕೆ ಪೂರಕವಾಗಿ ಒಂದು ನನಗೆ 2018 ಬೈಪಾಸ್ ಸರ್ಜರಿ ಆಗಿದೆ. ಬೈಪಾಸ್ ಸರ್ಜರಿ ಆಗಿ ಬಂದ ನಂತರವೇ ನಾನು ತಿರುಗಿ ಹೆಚ್ಚೆಚ್ಚು ಓಡಾಡಿ ಮಾಡಿದ ಹಲವು ಕಾರ್ಯಕ್ರಮಗಳ ನಂತರನೇ ಯಾಕೆ ಹೇಳ್ತೀನಿ ಅಂದರೆ, ಅದರಿಂದ ನನ್ನ ದೈಹಿಕವಾಗಿ ನನಗೆ ಯಾವುದಾದರೂ ತೊಂದರೆ ಆಗಲಿ ಅಥವಾ ದುರ್ಬಲತೆ ಆಗಲಿ ಬಂದೇ ಇಲ್ಲ. ಯಾಕೆಂದರೆ ನಾನು ಅದನ್ನು ಬಿಟ್ಟು ಎರಡನೇ ನನ್ನ ವಿಷಯ ಅಂದರೆ ಈ ವಿಷಯ ಸಂಗೀತಕ್ಕೆ ಸಂಬಂಧಪಟ್ಟ ವಿಷಯ ಫುಲ್ ಅದರಲ್ಲೇ ನಾನು ತೊಡಸ್ಕೊಂಡು ಕ್ರಿಯಾತ್ಮಕನಾಗಿ ಅದರಲ್ಲೇ ಒಂದು ಒಳ್ಳೆ ಉದ್ದೇಶ ಖಂಡಿತ ಅದರಲ್ಲೇ ಹೋಗ್ತಾ ಇದ್ದೀನಲ್ಲ. ಈ ಪಾಸಿಟಿವ್ ಥಿಂಕಿಂಗ್ ಅಂತ ನೀವೇನು ಈಗೆಲ್ಲ ಹೇಳ್ತಾರೆ, ಅದರಲ್ಲೇ ತೊಡಸ್ಕೊಂಡಿದ್ರಿಂದನೋ ಅಥವಾ ದೈವ ನಮ್ಮ ಇಡಗುಂಜಿ ಮಹಾಗಣಪತಿ ದೈವ ಸಂಕಲ್ಪನ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಸಂಗೀತ ಬರೇ ರೋಗ ಗುಣ ಮಾಡುವ ಒಂದು ಶಕ್ತಿ ಅದಂತೂ ಸಾಬೀತಾಗಿದೆ. ಅಲ್ಲದೆ ಜೀವನದಲ್ಲಿ ಸಂತೋಷವನ್ನು ಅವ್ಯಕ್ತವಾಗಿ ಪಡುವಂತಹ ಯಾರೋ ಒಬ್ರು ಕೂತ್ಕೊಂಡು ಆರಾಮ್ ನಾವು ಸಂಗೀತ ಕೇಳ್ತಾ ಹಾಡುಗಾರರನ್ನ ಪ್ರೋತ್ಸಾಹಿಸ್ತಾ ಕೂತ್ಕೊಂಡಾಗ ತಲೆ ತೂಗ್ತಾ ಇದ್ದಾಗ ಅನಿಸುತ್ತೆ ಎಂಥ ಒಂದು ಅದ್ಭುತವಾದ ನಿಮಿಷ ಇದು ಜೀವನದಲ್ಲಿ. ಅಷ್ಟು ಮಂದಿ ಕೂತ್ಕೊಂಡು ಆ ಸಂಗೀತ ಕೇಳಿ 1-2 ತಾಸು ಕೂತ್ಕೊಂಡು ಕೇಳ್ತಾರೆ. ನಾನು ಹಿಂದೆ ನಿಂತ್ಕೊಂಡು ಒಂದು ಪರದೆಯನ್ನು ನಿಂತ್ಕೊಂಡು ನೋಡೋದು. ಕಲಾವಿದರಿಗೆ ಸಂತೋಷ, ಈ ಕಡೆಗೆ ಮುಂದಂತ ಶ್ರೋತೃಗಳಿಗೆ ಸಂತೋಷ. ಇದಕ್ಕೆ ಒಂದು ದೃಷ್ಟಿಯಿಂದ ದೇವರು ನನ್ನನ್ನು ಅಂತ ಹೇಳಿ ನಿಮಿತ್ತ ಮಾತ್ರ ಕಾಣಿಸ್ತಾನಲ್ಲ, ಈ ಸಂತೋಷದ ಮುಂದೆ ನನಗೆ ಈ ಸಂತೋಷಗಳೇ ನನ್ನ ಆರೋಗ್ಯಕ್ಕೆ ಇದು ಒಂದು ಸಂಗೀತದಿಂದ ಪ್ರಯೋಜನ. ಹೌದು, ಅಂದ್ರೆ ಇದೊಂದು ಸಾಬೀತಾದಂಗಾಯ್ತು ಮತ್ತೊಮ್ಮೆ. ಅಂದ್ರೆ ನಾವು ವೈಜ್ಞಾನಿಕವಾಗಿ ಎಷ್ಟೋ ಜನ ಅದು ಪ್ರೂವ್ ಮಾಡಿದ್ದಾರೆ ಬಿಡಿ. ಅಂದ್ರೆ ಮಾನಸಿಕ ಒತ್ತಡವನ್ನ ಕಳೆಯುವಂತದ್ದು ಸಂಗೀತ ರೋಗಗಳನ್ನ ಮರೆಸುತ್ತೆ. ಹಳೆಯ ಕಾಲದಿಂದನೂ ಪ್ರಾಚೀನ ಕಾಲದಿಂದನೂ ಅದಕ್ಕೆ ಬೇಕಾದಷ್ಟು ನಿದರ್ಶನಗಳು ಸಿಗುತ್ತೆ. ಅಂತಹ ಒಂದು ಅದ್ಭುತವಾದಂತ ಸಂಗೀತವನ್ನ ನೀವು ದೇಶದ ಮೂಲೆ ಮೂಲೆಗಳಿಗೂ ಒಂದು ಪಸರಿಸ್ತಾ ಇದ್ದೀರಿ. ಹೀಗೆ ನಿಮ್ಮ ಸಪ್ತಕದ ಒಂದು ಸಪ್ತಸಾಗರದಾಚೆಗೂ ಪಸರಿಸ್ತಾ ಇರುವಂತ ನಿಮ್ಮ ಸಂಗೀತದ ಕಂಪನ ಆ ಒಂದು ಝಲಕನ್ನ ಮತ್ತೊಮ್ಮೆ ನಾವು ನೋಡ್ಕೊಂಡು ಬಂದ್ಬಿಡೋಣ. ಹಾಗಾದ್ರೆ ಆಯ್ತು.
ಸರ್ ತುಂಬ ಚೆನ್ನಾಗಿತ್ತು. ಮತ್ತೊಮ್ಮೆ ನಾವು ನಿಮ್ಮ ಸಂಗೀತದ ಒಂದು ಸವಿಯನ್ನು ನಾವು ರಸದೌತಣವನ್ನು ಮಾಡಿ ಬಂದ್ವಿ. ಈಗ ನನ್ನ ಮತ್ತೊಂದು ಪ್ರಶ್ನೆ ಏನು ಅಂದರೆ, ಈಗ ನೀವು ಹೇಳಿದ್ರಿ ನಿಮ್ಮ ಸಪ್ತಕದಿಂದ ತುಂಬ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಬಂದಿದ್ದೀರಿ. ಬರೀ ಕೇವಲ ಒಂದು ಸಂಗೀತ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಗೆ ಸಂಗೀತ ವಿದ್ವಾಂಸರನ್ನು ಪ್ರೋತ್ಸಾಹಿಸೋದಿರ್ಬೋದು, ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡೋದಿರ್ಬೋದು, ಬಡ ವಿದ್ಯಾರ್ಥಿಗಳಿಗೆ ನೀವು ಒಂದು ಧನ ಸಹಾಯವನ್ನು ಸಹಿತ ಮಾಡ್ತಾ ಬಂದಿದ್ದೀರಿ. ವರ್ಷ ಪೂರ್ತಿ ಅಂದರೆ ನಿಮ್ಮ ಹೆಸರಲ್ಲೇ ಇದೆ ಸಪ್ತಕ ಅಂತ, ಸಪ್ತ ಕಾರ್ಯ ಅಂದ್ರೆ 7 ಕಾರ್ಯಗಳನ್ನ ನೀವು 7 ಉದ್ದೇಶಗಳನ್ನ ಮಾಡ್ತಾ ಇರುವಂತದ್ದು. 7 ಕಾರ್ಯಗಳು ವರ್ಷ ಪೂರ್ತಿ ನಡೀತಾ ಇರುತ್ತೆ. ಈ 7 ಕಾರ್ಯಗಳನ್ನ ಬಿಟ್ಟು ಮತ್ತೇನಾದ್ರೂ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ? ಇಲ್ಲಿ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ವೈಯಕ್ತಿಕವಾಗಿಯೂ ನಾನು ಕೋವಿಡ್ ಕಾಲದಲ್ಲಿ ನನ್ನ ವೈಯಕ್ತಿಕ ನನ್ನ ಪಿಂಚಣಿ ಅಕೌಂಟಿಂದನೇ ಒಂದು 3 ಲಕ್ಷ ರೂಪಾಯಿಯನ್ನು ಕಲಾವಿದನ ಹುಡುಕಿ ಕಲಾವಿದರಲ್ಲದೆ ಅನೇಕರು ತೀವ್ರ ಸಂಕಷ್ಟಕ್ಕೊಳಗಾದಂಥ ಕಾಲದಲ್ಲಿ, ಹೌದೌದು, ಉದಾಹರಣೆ ನಮ್ಮ ಗುಣವಂತೆಲ್ಲ ಯಾರೋ ಅವರ ನಮ್ಮ ಶಂಕರಗೌಡ ಅಂಥವರೆಲ್ಲ ಕೇಳ್ತಿದ್ದೆ, ಯಾರಿಗಪ್ಪ ಹೆಲ್ಪ್ ಏನು ಬೇಕಾ ಅಂತೇಳಿ. ಅಂಥವ್ರು ಕೊಟ್ಟಂಥ ಹೆಸರಿಗೂ 10 ಮಂದಿಗೆ ಆ ಕಾಲದಲ್ಲಿ ನಾನು ಮಾಡಿದೆ. ಬೇರೆ 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 ಹುಡುಕಿ, ಅದು ನನ್ನ ಸಪ್ತಕದ್ದಲ್ಲ, ವೈಯಕ್ತಿಕವಾಗಿ ಇದನ್ನು ಬೇರೆ ಬೇರೆ ರೀತಿ ಧಾರ್ಮಿಕವಾದಂಥ, ಸಾಹಿತ್ಯಿಕವಾದಂಥ, ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಕಲಾವಿದರಿಗೆ ನನ್ನ ವೈಯಕ್ತಿಕವಾದ ಸಹಾಯವನ್ನು ನಾನು ಮಾಡಿದ್ದೇನೆ, ಮಾಡ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ನೀವು ಕೇಳಿದ್ರಿಂದ ಆ ಪ್ರಶ್ನೆ ಉತ್ತರ ಹೇಳಲ್ಲ, ತೊಂದರೆ ಇಲ್ಲ, ಯಾಕೆಂದ್ರೆ ಗೊತ್ತಾಗಬೇಕು. ಯಾಕೆಂದ್ರೆ ಗೊತ್ತಂದ್ರೆ ನನಗೆ ಅದರಿಂದ ಏನಲ್ಲ, ಅಂದ್ರೆ ನನಗೆ ಆತ್ಮಸಂತೋಷ ಬೇಕು, ನಾನು ಮಾಡಿದ್ದೀನಿ ಅದನ್ನು ಹೇಳಬೇಕು ಖಂಡಿತ. ಮತ್ತು ಇನ್ನು ಇಷ್ಟೆಲ್ಲ ಉದ್ದೇಶ ಇರುವಾಗ ನಮ್ಮದಾದಂಥ ಹಲವು ರೀತಿಯ, ಒಂದು ರೀತಿ ನೀವು ಹೇಳಿ ತ್ಯಾಗ ಅಂತ ಹೇಳಿದ್ರೆ ಏನು ತಪ್ಪೇ ಆಗಲಿಕ್ಕಿಲ್ಲ. ಹೌದೌದು, ಅದನ್ನು ನನ್ನ ಇಡೀ ಕುಟುಂಬ ಮಾಡ್ತಾ ಇದೆ. ಅದೇ ಮಗ ಅಂತ ಒಂದು ನೌಕರಿಯನ್ನು ಬಿಟ್ಟು ಸಂಗೀತ ತೋರಿಸ್ಕೊಂಡು ಬಹಳ ದೊಡ್ಡ ಅದರಲ್ಲಿ ಅವನು ಬರೇ ಹಾಡೋದೊಂದೆಲ್ಲ, ಅದನ್ನು ಶಾಸ್ತ್ರ ವಿಷಯದಲ್ಲೂ ಬಹಳ ಪರಿಣಿತನಾಗಿ ಇವತ್ತು ಹೊರಹೊಮ್ತಾ ಇದ್ದೇನೆ. ಅದು ಬಹಳ ಕಷ್ಟ, ಅದೆಲ್ಲ ತಿಳ್ಕೊಳ್ಳೋದು ಮಾಡೋದು ಹಾಗೆ. ಆದರೆ ನಾನು ಪಾಂಡಿತ್ಯ ನನಗೆ ಯಾವಾಗಲೂ ನನ್ನ ಹತ್ತಿರ ಬರಲಿಲ್ಲ ಅದು. ಆದರೆ ಯಾಕೋ ಈ ಯಕ್ಷಗಾನದ ಪರಿಣಾಮವಾಗಿಯೋ ಏನೋ ಬರೆಯುವ ಆ ನನ್ನ ಮನಸ್ಸಿನಲ್ಲಿ ಒಳತೋಟಿಯಲ್ಲಿರುವಂಥ ನನ್ನ ಭಾವನೆಗಳನ್ನು ಪ್ರಕಟಿಸುವ ವಿಧಾನದಲ್ಲಿ ನಾನು ತುಂಬ ಒಂದು ಜಯಶಾಲಿಯಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳುವ ಒಂದು ಹೆಮ್ಮೆ ನನಗೆ ಅನ್ನಿಸ್ತಾ ಇದೆ. ಇದು ಸಂಗೀತದ ಬಿಟ್ಟು ನೀವು ಕೇಳಿದ್ದಂತ ಹೇಳ್ತಾ ಇದ್ದೀನಿ. ನನ್ನದೇ ಆದಂಥ ಕೊರೋನಾ ಕಾಲದಲ್ಲಿ ಅದೇ ಹೇಳಿದ್ನಲ್ಲ, ನಾನು ಕುಂತು ಏನು ಮಾಡಬೇಕಂತ ಹೇಳಿದಾಗ ನನ್ನ ಹಳೇ ನೆನಪುಗಳನ್ನೆಲ್ಲ ನನಗದೊಂದು ಬಹಳ ಸಂತೋಷ. ಹಳೆಯ ನೆನಪು, ಹಿರಿಯರ ನೆನಪು, ಹಿರಿಯ ವ್ಯಕ್ತಿಗಳ ಜೀವನದ ಅವರ ತೊಯ್ದಾಟ, ಅವರು ಅನುಭವಿಸಿದ ಇದು, ಅದನ್ನೆಲ್ಲ ಮಾಡ್ಕೋತಾ ನನ್ನ ಜೀವನದ ಬಾಲ್ಯದ ಎಲ್ಲ ನೆನಪುಗಳನ್ನು ಮಾಡ್ತಾ ನಾನು ಒಂದು ಫೇಸ್ಬುಕ್ನಲ್ಲಿ ಹಾಕ್ತಾ ಹೋಗಿದ್ದೆ. ಅದು ತುಂಬ ಅಂದರೆ ತುಂಬ ನನ್ನ ಶೈಲಿಯ ವಿಷಯದಲ್ಲಿ ಬಹಳ ಆಸಕ್ತರಾಗಿ ಮತ್ತು ನಾನಲ್ಲಿ ಬಹಳ ಒಂದು ತೊಡಗಿಸ್ಕೊಂಡು ಹಲವು ಹಿರಿಯರ ಅಪರೂಪದ ಛಾಯಾಚಿತ್ರಗಳನ್ನು, ಅಪರೂಪದ ವಿಷಯಗಳನ್ನು ಕಲೆ ಹಾಕಿ ಅದೊಂದು ನನ್ನ ಜೀವನದ ಚರಿತ್ರೆ ಅಲ್ವೇ ಅಲ್ಲ, ಅದು ನೆನಪುಗಳ ಗುಚ್ಛ, ಜೀವನ ಪಥ ನೆನಪಿನ ರಥ, ತೇರ ಎಳೆದವರು ಸಾಗಿ ಬಂದವರು, GS ಹೆಗಡೆ ಸಪ್ತಕ ಅಂತ ಒಂದು ಮಾಡಿ ಅದನ್ನು ಪುಸ್ತಕವನ್ನು ಪ್ರಕಟ ಮಾಡಿದೆ. ಇದು ಪರೋಕ್ಷವಾಗಿ ನನ್ನ ಸಪ್ತಕಕ್ಕೂ ಸಹಾಯ ಆಯಿತು. ಯಾಕಂದ್ರೆ ನಾನು ಅದನ್ನು ಓದಿನೂ ಅದನ್ನು ತಿಳಿದನು, ಅರೆ ಇವನು ಏನೋ ಒಂದು ಶಕ್ತಿ ಮೂಲಕ ಜನರಿಗೆ ಒಂದು ಒಳ್ಳೆಯದನ್ನು ಕೊಡ್ತಾ ಇದ್ದಾನೆ, ಒಳ್ಳೆ ವಿಚಾರನ. ಅದು ಒಂದು ಕೆಲವು ವಿಷಯದಲ್ಲಂತೂ ಅದನ್ನು ಒಂದು ಆಕರ ಗ್ರಂಥ ಹೇಳಿ ಅದನ್ನು
ಪರಿಗಣಿಸಿದ್ದಾರೆ. ಅಲ್ಲದೆ ಅದರಲ್ಲಿ ಅದರದ್ದೇ ಆದಂಥ ವೈಶಿಷ್ಟ್ಯ ಅಂದರೆ ಪ್ರತಿಯೊಂದು ಬರಹಕ್ಕೂ ಒಂದು QR ಕೋಡ್ ಕೊಟ್ಟಿದ್ದೀನಿ. ಅದನ್ನು ಸ್ಕ್ಯಾನ್ ಮಾಡಿದಾಗ ಆ ಸಂಬಂಧಪಟ್ಟ ಬರಹಕ್ಕೆ ಸಂಬಂಧಪಟ್ಟಂಥ ಹಲವಾರು ಚಿತ್ರಗಳು, ಸಂಬಂಧಪಟ್ಟಂಥ ವಿಡಿಯೋಗಳು ಎಲ್ಲ ಕಾಣ್ತವೆ. ಅದು ಬಹಳ ಒಂದು ವಿಶೇಷವಾದ ಆಕರ್ಷಣೆ ಆಯಿತು. ಬಹಳ ಜನ ಅದನ್ನು ಓದಿ ಮೆಚ್ಚಿ ತುಂಬ ಮಂದಿ ಈಗಲೂ ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇದು ನನ್ನೊಂದು ಇನ್ನೊಂದು ಮಜಲು. ತುಂಬ ಒಳ್ಳೆಯದು ಸರ್. ಅಂದರೆ ಈ ಸಂಗೀತದ ಜೊತೆಗೆ ಈ ಸಾಹಿತ್ಯ ಅನ್ನುವಂಥದ್ದು, ಅದು ಸಂಗೀತ ಸಾಹಿತ್ಯ ಎರಡು ಒಂದು ಅಣ್ಣ ತಮ್ಮ ಇದ್ದಾಗೇನೆ ಅಂತ ಆ ರೀತಿ ಸಾಹಿತ್ಯನೂ ಬೇಕು, ಒಂದು ಸಂಗೀತ ಬೆಳೆಯಬೇಕು, ಸಾಹಿತ್ಯನೂ ಬೇಕಾಗತ್ತೆ. ಸೊ ಸಂಗೀತ ಅನ್ನುವಂಥದ್ದು ತಪಸ್ಸೋದು. ಸಂಗೀತವನ್ನು ಒಲಿಸ್ಕೋಬೇಕು ಅಂದರೆ ಎರಡೂ ಹೌದು, ಸಾಹಿತ್ಯ ಮತ್ತು ಸಂಗೀತವನ್ನು ತಪಸ್ಸಿನಿಂದನೇ ಒಲಿಸ್ಕೋಬೇಕು ಅಂತ ಕೇಳ್ಪಟ್ಟಿದ್ದೀನಿ. ಕೆಲವು ಆಧ್ಯಾತ್ಮಿಕವಾಗಿ ಹೇಳ್ತಾರೆ, ಒಂದು ಸಂಗೀತದಲ್ಲಿ ಸಾಧನೆ ಮಾಡಬೇಕು ಅಂದರೆ 3 ಜನ್ಮದ ಒಂದು ತಪಸ್ಸಿನ ಫಲ ಅಂತ ಹೇಳ್ತಾರೆ. ಹೇಳೋದನ್ನ ಕೇಳಿದ್ದೀನಿ. ಕೆಲವು ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು ಇದನ್ನು ಹೇಳೋದನ್ನ ನಾವು ಕೇಳಿದ್ದೀವಿ. ಅಂತ ಒಂದು ಸಂಗೀತ ಸೇವೆಯನ್ನ ನಿಮ್ಮ ಕುಟುಂಬ ಮಾಡ್ತಾ ಇದೆ. ತುಂಬಾ ಒಂದು ಖುಷಿಯ ವಿಚಾರ ಇದು. ಯಾಕೆಂದ್ರೆ ಈ ಸಂಗೀತ ಅನ್ನುವಂಥದ್ದು ನಮ್ಮ ಇಡೀ ದೇಶದ ತುಂಬ, ಈಗ ನಾವು ಯಾವ್ದ್ಯಾವುದೋ ಸಂಗೀತವನ್ನು ಕೇಳ್ತೀವಿ ಅಂತ ಹಿಂದೂಸ್ತಾನಿ ಸಂಗೀತ ಹೆಚ್ಚಿನ ಒಂದು ಜನರಿಗೆ ಮುಟ್ಟೋದು, ಅದಕ್ಕೊಂದು ಸಹಾಯಕರಾಗಿ, ಅದೊಂದು ವಾಹಕರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಕುಟುಂಬದವರು. ಖುಷಿಯ ವಿಚಾರ. ಈಗ ಕೊನೆಯ ಒಂದು ಪ್ರಶ್ನೆ ಏನು ಅಂದ್ರೆ, ಈಗ ನಿಮ್ಮ ಮುಂದಿನ ಯೋಜನೆಗಳು, ಈಗ ನಿಮ್ಮ ಸಪ್ತಕದ ಮುಂದಿನ ಯೋಜನೆಗಳು ಏನಾದ್ರು ಇದೆಯಾ? ಹೊಸ ಯೋಜನೆಗಳು ಅಂತ ಖಂಡಿತ ಇಲ್ಲ. ಯಾಕೆಂದ್ರೆ ನನ್ನ ಈ ಒಂದು ನನಗೀಗ 73 ವರ್ಷ, ಈ ವಯಸ್ಸಿನ ನನ್ನ ಅನುಭವದ ಪ್ರಕಾರ ಸಂಗೀತಕ್ಕೆ, ಶಾಸ್ತ್ರೀಯ ಸಂಗೀತಕ್ಕೆ ಪೂರಕವಾದಂಥ ವಿಷಯಗಳಲ್ಲಿ ಒಂದು ವ್ಯಕ್ತಿ ತೊಡಸ್ಕೊಳ್ಳೋದು ಇನ್ಯಾವುದು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಯಾವ ರೀತಿಯಲ್ಲೇ ಬೇಕೋ ನನ್ನ ಇತಿಮಿತಿಯಲ್ಲಿ ಸಾಧ್ಯವಾದ್ದನ್ನು ಮಾಡ್ತಾ ಇದ್ದೀನಿ, ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ಇದೇ ನನ್ನ ಒಂದು ಯೋಚನೆ ಬಿಟ್ರೆ ಮುಂದೆ ನಾನು 1000 ಕಾರ್ಯಕ್ರಮನೇ ಮಾಡ್ತೀನಿ, ಇದು ನನ್ನ ಉದ್ದೇಶ ಅಲ್ಲ. ಇದೇ ನನ್ನ ಉದ್ದೇಶ ಅಲ್ಲ. ಯಾಕೆಂದ್ರೆ ಅಲ್ಲಿ ನಾನು ಈ ಕ್ರಿಯೆ ಎಲ್ಲಿವರೆಗೆ ನನ್ನ ಸಾಧ್ಯ ಐತ ಅಲ್ಲಿ ನಡೆಸ್ತೀನಿ. ಅದನ್ನು ಮುಂದೆ ನನ್ನ ಮಗ ಮಾಡ್ತಾನೆ ಹೇಳುವಂಥ ಒಂದು ಧೈರ್ಯ ನನಗಿದೆ. ಅವನು ಸ್ವತಃ ಕಲಾವಿದನೂ ಹೌದು, ಸಂಘಟಕನೂ ಅವನಾಗೆ ಚೆನ್ನಾಗಿ ಅದರ ಅರ್ತಿದ್ದಾನೆ. ನನ್ನ ಒಂದು ವಿಷಯದಲ್ಲಿ ಅವನು ಅದನ್ನು ಆಸಕ್ತಿನೂ ಇದೆ ಅವನಿಗೆ. ಹಾಗಾಗಿ ಅವನು ಮಾಡ್ತಾನೆ ಅಂತ ಹೇಳುವ ವಿಶ್ವಾಸ ನನಗಿದೆ. ಖಂಡಿತ ಸರ್. ಅಂತಹ ಒಂದು ಇದು ಸಪ್ತಕ ಒಂದು ಅದೇ ಥರ ಒಂದು ಆಗೋದಕ್ಕೆ, ಅಥವಾ ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ನೀಡೋದಕ್ಕೆ ಒಂದು ಆ ದೇವರ ಒಂದು ಶಕ್ತಿಯನ್ನು ನಿಮಗೆ ಕೊಡಲಿ. ಇನ್ನೂ ಹೆಚ್ಚಿನ ಸಂಗೀತ ಸೇವೆ ಅಥವಾ ಅದು ನಿಮ್ಮಿಂದ ಮತ್ತು ಹರಿದು ಬರಲಿ. ಆ ಸಂಗೀತ ರಸದೌತಣವನ್ನು ನಾವೆಲ್ಲ ಮತ್ತೂ ಜಾಸ್ತಿ ಅದನ್ನು ರಸದೌತಣವನ್ನು ಪಡೆಯುವಂತಾಗಲಿ ಅನ್ನುವಂಥದ್ದೇ ದೇವರಲ್ಲಿ ನಾವು ಕೇಳಿಕೊಳ್ಳುವಂಥದ್ದು. ನಮ್ಮ ಆಶಯನೂ ಅದೇ. ತುಂಬ ಧನ್ಯವಾದಗಳು ಸರ್. ನೀವು ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ನಿಮ್ಮ ಸಮಯವನ್ನು ನಮ್ಮ ಒಂದು ವಾಹಿನಿಯ ಒಂದು ಕಾರ್ಯಕ್ರಮಕ್ಕೆ ಮೀಸಲಿಟ್ಟಿದ್ದೀರಿ. ಇಷ್ಟು ಹೊತ್ತು ನಮಗೋಸ್ಕರ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಯಾಕೆಂದರೆ ಇಂತಹ ಒಂದು ಸಪ್ತಕ ಇದು ಇನ್ನೂ ಹೆಚ್ಚು ಬೆಳಿಬೇಕು ಇದು ಅನ್ನುವಂಥದ್ದೇ ನಮ್ಮ ಆಶಯ ಅಂತ. ಹಾಗಾಗಿ ನಿಮಗೆ ನಮ್ಮ ನುಡಿಸಿರಿ ವಾಹಿನಿಯಿಂದ ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ, ನಿಮ್ಮ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ತೊಡಸ್ಕೊಂಡಿದ್ದಕ್ಕೆ ನುಡಿಸಿರಿ ವಾಹಿನಿಯಿಂದ ನಿಮಗೆ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳು ಸರ್. ವಂದನೆಗಳು. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂತಹ ವಿಶೇಷ ಕಾರ್ಯಕ್ರಮಗಳಿಗಾಗಿ ಹಾಗೂ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ. ಇದು ಕರುನಾಡಿನ ನಾಡಿಮಿಡಿತ.